ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಮನೆ ಕಟ್ಟಲು ಮಾಡಿದಂತಹ ಸಾಲವನ್ನು ತೀರಿಸಬೇಕಾ? ಮದುವೆ ಮಾಡಲು ಮಾಡಿದಂತಹ ಸಾಲವನ್ನು ತೀರಿಸಬೇಕಾ? ಹಾಗಿದ್ರೆ ಈ ಎರಡೂ ಸಾಲಗಳನ್ನು ತೀರಿಸಬೇಕು ಅಂತಂದರೆ ಯಾವ ಪೂಜೆಯನ್ನು ಮಾಡಬೇಕು, ಯಾವ ವ್ರತವನ್ನು ಮಾಡಬೇಕು, ದಯವಿಟ್ಟು ತಿಳಿಸ್ಕೊಡಿ ಅಂತ ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಬರೀ ಅದೇ ಕಮೆಂಟ್ಗಳೇ, ನಾವು ಸಾಲ ತೀರಿಸಬೇಕು, ದಯವಿಟ್ಟು ಯಾವುದಾದ್ರೂ ಒಂದು ರಾಯರ ಪೂಜೆಯನ್ನು ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಮನೆ ಕಟ್ಟಲು ಮಾಡಿದಂತಹ ಸಾಲ ತೀರಿಸುವುದಕ್ಕೆ, ಮದುವೆ ಮಾಡುವುದಕ್ಕೆ ಮಾಡಿದಂತಹ ಸಾಲವನ್ನು ತೀರಿಸೋದಕ್ಕೆ ಯಾವ ರಾಯರ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೆ, ಎಲ್ಲ ಕಷ್ಟದಲ್ಲಿ ಇರುವವರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತೀನಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಅಥವಾ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಮಾತಿದೆ ಅಲ್ವಾ? ಅಂದರೆ ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ, ಹಾಗೆಯೇ ಮದುವೆ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಮೊದಲನೇದಾಗಿ ನಿಮಗೆ ಸೈಟ್ ಇದೆ, ಆದರೆ ಮನೆ ಕಟ್ಟಬೇಕು ಅಂತ ಅನಿಸುತ್ತೆ. ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ಬಜೆಟ್ಗೆ ಮನೆನ ನಾವು ಹೇಗೆ ಮಾಡಬೇಕು ಅಂತ ಒಂದು ಪ್ಲ್ಯಾನನ್ನು ಕೂಡ ನೀವು ಮಾಡ್ಕೊಳ್ತೀರಿ. ಮನೆ ಕಟ್ಟಡ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. ಕಟ್ಟಡದ ಒಂದು ಭಾಗಕ್ಕೆ ಬಂದಾಗ, ಅಂದರೆ ಒಂದು ಹಂತಕ್ಕೆ, RCC ಹಂತಕ್ಕೆ ಬಂದಾಗ ಏನೇನೋ ಆಸೆಗಳು ಶುರುವಾಗುತ್ತೆ. ನನ್ನ ಮನೆ ಹೀಗಿರಬೇಕು, ಇದು ಹಾಗಿರಬೇಕು, ಕಿಚನ್ ಹೀಗಿರಬೇಕು, ಹಾಲ್ ಹೀಗಿರಬೇಕು, ಆಮೇಲೆ ಬೆಡ್ರೂಮ್ ಹೀಗಿರಬೇಕು, ದೇವರ ಮನೆ ಹೀಗಿರಬೇಕು, ಈ ಥರ ಎಲ್ಲ ಆಸೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆ ಕಟ್ಟುವಾಗ. ಜೊತೆಗೆ ಮನೆ ಕಟ್ಟುವಾಗ ನಿಮ್ಮ ಸ್ನೇಹಿತರೋ ಬಂಧುಗಳೋ ಯಾರಾದರೂ ಮನೆ ನೋಡೋಕ್ಕೆ ಬರ್ತಾರಲ್ವ, ಅವರು ಇದೊಂಚೂರು ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಅದು ಹೀಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮಗೆ ಸಜೆಷನ್ ಕೂಡ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಲಿಮಿಟ್ಸ್ನ ನೋಡ್ಕೊಳ್ಳೋದಿಲ್ಲ, ಎಲ್ಲೆಲ್ಲಿಂದನೋ ಸಾಲ ಮಾಡಿ ತಗೊಂಡು ಬಂದು ಆ ಮನೆಯನ್ನು ಅಂತೂ ಇಂತೂ ಕಟ್ತೀರಾ ಅಲ್ವಾ? ಮನೆ ಕಟ್ಟುವ ಹೊತ್ತಿಗೆ ನಿಮ್ಮ ಬಜೆಟ್ ಏನಿರುತ್ತೆ ಆ ಬಜೆಟ್ಗಿಂತ 1 ಪಟ್ಟು ಜಾಸ್ತಿನೋ ಅಥವಾ 1.5 ಪಟ್ಟು ಜಾಸ್ತಿಯೋ ಹಣದ ಖರ್ಚು ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರಿಂದಲೋ ಯಾರಿಂದಲೋ ಒಂದಷ್ಟು ಹಣವನ್ನು ತಗೊಂಡು ಬಂದು ಅಂತೂ ಇಂತೂ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿರ್ತೀರ. ಆದರೆ ಸ್ನೇಹಿತರು ಕೊಟ್ಟಂತಹ ಆ ಸಾಲವನ್ನು ತೀರಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇರ್ತೀರ. ಇದು ಒಂದು ಭಾಗ. ಆದರೆ ಮದುವೆನೂ ಅಷ್ಟೇ. ನಿಮ್ಮ ಮಗಳಿಗೋ ಮಗನಿಗೋ ಮದುವೆ ಮಾಡಬೇಕು ಅಂತ ಒಳ್ಳೆಯ ವರನನ್ನು ಹುಡುಕ್ತಾ ಇರ್ತೀರ. ಒಳ್ಳೆಯ ಹುಡುಗ ಸಿಗ್ತಾನೆ ನಿಮ್ಮ ಮಗಳಿಗೆ. ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಅಂತ ನೀವು ಏನು ಮಾಡ್ತೀರಿ, ಮಗಳ ಮದುವೆಗೆ ಅಂತ ಒಂದಷ್ಟು ಹಣವನ್ನು ಇಟ್ಟಿರ್ತೀರ. ಆದರೆ ಅದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮದುವೆ ಮಾಡಬೇಕು, ಮಗಳ ಮದುವೆ ಅಲ್ವಾ ಅಂತ ಆಸೆಯಿಂದ ನೀವೇನು ಮಾಡ್ತೀರಿ, ನಿಮ್ಮ ಬಜೆಟನ್ನು ಮೀರಿ ಮದುವೆಯನ್ನು ಮಾಡೋಕ್ಕೆ ಹೋಗ್ತೀರಾ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಬಂಧುಗಳಿಂದ ಒಂದಷ್ಟು ಕೈ ಸಾಲವನ್ನು ಮಾಡ್ತೀರಾ. ಮದುವೆ ಆದಮೇಲೆ ಹೇಗೋ ಕೊಟ್ಟರಾಯ್ತು ಅಂತ ಮದುವೆ ಆಗುತ್ತೆ, ಮಗಳನ್ನು ಗಂಡನ ಮನೆಗೂ ಕಳಿಸ್ತೀರಾ. ಇದೆಲ್ಲವೂ ಆಗುತ್ತೆ. ಆದರೆ
ಮನೆ ಕಟ್ಟಿದ ಮೇಲೆ ಸಾಲದ ಚಿಂತೆ ಶುರುವಾಗುತ್ತೆ. ಮಗಳ ಮದುವೆ ಮಾಡಿದ ಮೇಲೆ ಸಾಲ ಕೊಡೋರಿಗೆ ನಾನು ಹೇಗಪ್ಪ ಹಣ ಕೊಡಲಿ ಅನ್ನೋದು ಆ ಚಿಂತೆ ನಿಮಗೂ ಕೂಡ ಶುರುವಾಗುತ್ತೆ. ನೋಡಿ, ವಿಶೇಷ ಏನು ಅಂತಂದರೆ, ಈ ಮನೆ ಕಟ್ಟುವಾಗ ಮನೆಗೆ ಏನೆಲ್ಲ ವಿಜೃಂಭಣೆಯಿಂದ ನೀವು ಒಳ್ಳೊಳ್ಳೆ ಪದಾರ್ಥಗಳನ್ನು ತೊಗೊಂಡು ಬಂದು ಮನೆ ಕಟ್ತಿರೋ, ಆ ಮನೆ ಕಟ್ಟಿ ಗೃಹ ಪ್ರವೇಶವನ್ನು ಮಾಡ್ತಿರೋ ಅಂತಹ ಸಂದರ್ಭದಲ್ಲಿ ಬೇರೆ ಎಲ್ಲದಕ್ಕೂ ಖರ್ಚು ಮಾಡ್ತೀರಾ, ಲಕ್ಷಾಂತರ ಖರ್ಚು ಮಾಡ್ತೀರಾ. ಆ ಡೈನಿಂಗ್ ಹಾಲ್ ಇರ್ಬೋದು, ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಲಕ್ಷಾಂತರ. ಇಂಟೀರಿಯರ್ ಅಂದರೆ 15-20 ಲಕ್ಷದ ತನಕ ಖರ್ಚಾಗುತ್ತೆ. ಕೆಲವರು 1 ಕೋಟಿ ತನಕ ಇಂಟೀರಿಯರ್ ಮಾಡಿರೋದನ್ನು ನಾನು ನೋಡಿದ್ದೀನಿ. ಆದರೆ ಇಷ್ಟೆಲ್ಲ ಮಾಡ್ತೀರಾ, ಗೃಹ ಪ್ರವೇಶಕ್ಕೆ ಬಂದಿರ್ತಾರಲ್ಲ ಅಂಥವ್ರಿಗೆ ಒಂದು ಊಟವನ್ನು ಹಾಕಿ ಕಳಿಸ್ತೀರಾ ಅಷ್ಟೇ, ನೀವಿನ್ನೇನು ಮಾಡಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಸ್ವಾರಸ್ಯ ಇರೋದೇ ಇಲ್ಲಿ. ನೋಡಿ, ನಾನು ಹೊಸದಾಗಿ ಯಾರು ಮನೆ ಕಟ್ತಾ ಇದ್ದೀರೋ ಅಂಥವರಿಗೆ ಏನು ಹೇಳ್ತೀನಿ ಅಂತಂದರೆ, ನೀವು ಆಸೆ ಇರೋದು ಸಹಜ, ಆದರೆ ಆ ಆಸೆಯ ಲಿಮಿಟನ್ನು ಮೀರಿ ಹೋಗಬೇಡಿ. ಒಂದು ವೇಳೆ ಆದರೂ ಕೂಡ ಗೃಹ ಪ್ರವೇಶದ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಗೆ ಯಾರೆಲ್ಲ ಅತಿಥಿಗಳನ್ನು ಕರಿತೀರಲ್ಲ ಮನೆಗೆ, ಅವರಿಗೆ ಒಂದು ಸುಂದರವಾದ ರಾಘವೇಂದ್ರ ಸ್ವಾಮಿಗಳ ಧ್ಯಾನ ಮುದ್ರೆಯಲ್ಲಿ ಇರುವಂತಹ ಒಂದು ಫೋಟೋವನ್ನು ಅವರಿಗೆ ಉಡುಗೊರೆಯಾಗಿ ಕೊಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಸಿಂಪಲ್ಲು. ಮನೆ ಕಟ್ಟಿದ ನಂತರ ನಿಮಗೆ ಹಣಕಾಸಿನ ಸಮಸ್ಯೆ ಬೇಗ ದೂರ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾನೊಂದು ಫೋಟೋ ತೋರಿಸ್ತೀನಿ ನೋಡಿ. ರಾಯರು ಧ್ಯಾನ ಮುದ್ರೆಯಲ್ಲಿ ಇರುವಂತಹ ಈ ಫೋಟೋವನ್ನು ನೀವು ನಿಮ್ಮ ಮನೆಯ ಗೃಹ ಪ್ರವೇಶವನ್ನು ಮಾಡುವಾಗ, ನೀವು ಮನೆಗೆ ಕರೆದಿರ್ತೀರಲ್ಲ ಅತಿಥಿಗಳು, ಯಾರೇ ಆಗಿರಲಿ, ಅದು ಹಣ ಕೊಟ್ಟವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರಬಹುದು, ಅಂಥವರೆಲ್ಲರಿಗೂ ಕೂಡ ರಾಯರ ಒಂದು ಫೋಟೋವನ್ನು ಕೊಟ್ಟಂತಹ ಪಕ್ಷದಲ್ಲಿ ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ನೀವು ಈ ರಾಯರ ಫೋಟೋವನ್ನು ಅವರಿಗೆ ಕೊಟ್ಟಿರ್ತೀರಲ್ಲ, ಆ ಪುಣ್ಯದ ಫಲದಿಂದ ಕೆಲವೇ ದಿನಗಳಲ್ಲಿ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಒದಗಿ ಬರುವ ಹಾಗೆ ರಾಯರು ಅನುಗ್ರಹ ಮಾಡ್ತಾರೆ. ಇದೇ ಬಹಳ ವಿಶೇಷ. ಇದು ಹೇಗೆ ಸಾಧ್ಯ ಅನ್ನೋದನ್ನು ನೀವು ಅನುಭವಿಸಿದರೆ ಮಾತ್ರ ಗೊತ್ತಾಗೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನನ್ನ ಪರಿಚಯದವರೊಬ್ಬರು ಮನೆ ಕಟ್ತಾ ಇದ್ರು. ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವ್ರು ನನ್ನನ್ನು ಪ್ರತಿ ಕ್ಷಣ ಆ ಮನೆ ಕಟ್ಟುವಾಗ ಏನೇನು ಮಾಡಬೇಕು ಅಂತ ಕೇಳ್ಕೊತಾ ಇದ್ರು. ಆ ದೇವ್ರ ಮನೆ ಇರಬಹುದು, ಹಾಲ್ ಇರ್ಬೋದು, ಮತ್ತು ಅಡುಗೆ ಕೋಣೆ ಇರ್ಬೋದು, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ಥರ ಇರಲಿ, ಪ್ರತಿಯೊಂದನ್ನು ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು. ಅವರಿಗೆ ನಾನು ಸಲಹೆಗಳನ್ನು ಕೊಡ್ತಾ ಇದ್ದೆ. ಜೊತೆಗೆ ಅವರಿಗೆ ಹೇಳಿದ್ದೆ, ನೀವು ಮನೆ ಕಟ್ಟೋದು ಮುಖ್ಯ ಅಲ್ಲ, ಮನೆ ಕಟ್ಟಿದ ನಂತರ ಗೃಹ ಪ್ರವೇಶ ಮಾಡ್ತೀರಲ್ಲ ಆ ಸಮಯದಲ್ಲಿ ಮನೆಗೆ ಬಂದವರು ಎಲ್ಲರಿಗೂ ಒಂದೊಂದು ರಾಯರ ಫೋಟೋವನ್ನು ಉಡುಗೊರೆಯಾಗಿ ಕೊಡೋದನ್ನು ಮಾತ್ರ ಮರಿಬೇಡಿ. ತುಂಬ ಪುಣ್ಯದ ಕೆಲಸ ಇದು, ಅದನ್ನು ಮಾತ್ರ ಮರಿಬೇಡಿ ಅಂದಿದ್ದೆ. ಅವರು ಮನೆ ಕಟ್ಟಿದ್ದು 2.5 ಕೋಟಿಗೆ ದೊಡ್ಡ ಮನೆ ಕಟ್ಟಿದ್ರು. ಆದರೆ 50-60 ಲಕ್ಷ ಅವರು ಹೆಚ್ಚು ಸಾಲವನ್ನು ಮಾಡಿದ್ರು. ಅಂದರೆ ಅವ್ರಿಗೆ ಏನು ಹೊಸದಾಗಿ ಅಲಂಕಾರ ಮಾಡಬೇಕು ಅನಿಸುತ್ತೋ ಅದೆಲ್ಲವನ್ನು ಮಾಡಿದ್ರು. 50 ಲಕ್ಷ ಅವರಿಗೆ ಎಕ್ಸ್ಟ್ರಾ ಖರ್ಚಾಯಿತು ಅವ್ರ ಬಜೆಟ್ಗಿಂತ. ಗೃಹ ಪ್ರವೇಶದ ಸಮಯದಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಜನರನ್ನು ಅವ್ರು ಕರೆದಿದ್ರು. ಆತ್ಮೀಯರು, ಬಂಧುಗಳು, ಅವರಿಗೆ ತುಂಬ ಪರಿಚಯದವ್ರು ಜಾಸ್ತಿ. ಅವಾಗ ನಾನು ಹೇಳಿದ್ದೆ, ನೋಡಿ ಈ ಥರದ್ದೊಂದು ರಾಯರ ಫೋಟೋವನ್ನು ನಾನು ನಿಮಗೆ PDF ಅಲ್ಲಿ ಕೊಡ್ತೀನಿ, ಅದನ್ನು ನೀವು ಲ್ಯಾಬ್ಗೆ ತೊಗೊಂಡೋಗಿ ನೋಡಿ. ಒಂದು ಫೋಟೋಗೆ ಇದಕ್ಕೆ 70 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನಾಗಲ್ಲ. ನಾನು ನನ್ನ ಬರ್ತ್ಡೇ ದಿವಸ ಯಾರ್ಯಾರು ರಾಯರ ಭಕ್ತರಿದ್ದಾರೋ ಒಂದಷ್ಟು ಜನಕ್ಕೆ, ಒಂದು 20-30 ರಾಯರ ಭಕ್ತರು ನನಗೆ ಸಿಕ್ಕಿದ್ರೆ ಅವರಿಗೆ ಈ ರಾಯರ ಫೋಟೋವನ್ನು ಕೊಡುವಂತಹ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀನಿ. ನನ್ನ ಹುಟ್ಟು ಹಬ್ಬದ ದಿವಸ ಅವ್ರಿಗೆ ಅದನ್ನೇ ಹೇಳಿದೆ, ಈ ರೀತಿಯ ಒಂದು ರಾಯರ ಫೋಟೋವನ್ನು 1,000 ಫೋಟೋ ಪ್ರಿಂಟ್ ಮಾಡಿಸ್ಬಿಡಿ, ಆ ಫೋಟೋವನ್ನು ಎಲ್ಲರಿಗೂ ಹಂಚಿ, ಆ ಪುಣ್ಯ ನಿಮಗೆ ಸಿಗುತ್ತೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಅವರು ಮನೆ ಕಟ್ಟಿ 50 ಲಕ್ಷ ಏನು ಎಕ್ಸ್ಟ್ರಾ ಸಾಲ ಮಾಡ್ಕೊಂಡಿದ್ರಲ್ಲ ಅದನ್ನು ಕೇವಲ 1.5 ವರ್ಷದ ಒಳಗೆ ತೀರಿಸೋ ಹಾಗೆ ರಾಯರು ಅನುಗ್ರಹ ಮಾಡಿದ್ರು. ಹೇಗೆ ಅಂತಂದರೆ,
ಅವರ ಬಿಸ್ನೆಸ್ ಏನು ಪ್ಯಾಟ್ರನ್ ಇತ್ತೋ ಆ ಬಿಸ್ನೆಸ್ಸಿಗೆ ಹೊಸ ಹೊಸ ಕಸ್ಟಮರ್ ಬರೋ ಹಾಗೆ ರಾಯರ ಅನುಗ್ರಹ ಮಾಡಿದ್ರು. ಇವ್ರು ಏನು ಇನ್ವೆಸ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಅವರ ವಸ್ತುಗಳು ಮಾರಾಟ ಆಯಿತು. ಹೀಗೆ ಈ ರೀತಿಯಲ್ಲಿ ರಾಯರು ಅನುಗ್ರಹ ಮಾಡಿದ್ರಿಂದ ಅವರು ಮಾಡಿದಂತಹ 50 ಲಕ್ಷ ಸಾಲವನ್ನು ಕೇವಲ 1 ರಿಂದ 1.5 ವರ್ಷಗಳ ಒಳಗೆ ಅವರು ಮುಗಿಸ್ಕೊಂಡ್ರು. ಇದು ವಿಶೇಷ. ಆದ್ದರಿಂದ ಯಾರೇ ಹೊಸದಾಗಿ ಗೃಹ ಪ್ರವೇಶ, ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಿರೋ ಅಂಥವರೆಲ್ಲರೂ ಕೂಡ ಇಂತಹ ಒಂದು ರಾಯರ ಫೋಟೋವನ್ನು ನಿಮ್ಮ ಮನೆಗೆ ಬಂದಂತಹ ರಾಯರ ಭಕ್ತರಿಗೆ ಕೊಡುವಂತಹ ಅಭ್ಯಾಸವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮಗೆ 1 ರಿಂದ 1.5 ವರ್ಷದ ಒಳಗೆ ಯಾವುದೋ ಒಂದು ಮೂಲದಿಂದ ಹಣ ಒದಗಿ ಬರೋ ಹಾಗೆ ರಾಯರು ಅನುಗ್ರಹ ಮಾಡ್ತಾರೆ. ಅದು ವಿಶೇಷ. ಈಗ ಮದುವೆಗೆ ಬರೋಣ. ಮದುವೆ ಅನ್ನೋ ವಿಚಾರ ಬಂದಾಗ ನೋಡಿ, ಮದುವೆನಲ್ಲಿ ಅಲ್ಲೂ ಕೂಡ 5 ಲಕ್ಷ 6 ಲಕ್ಷ ಬಾಡಿಗೆ ಇರುವಂತಹ ದೊಡ್ಡ ಕಲ್ಯಾಣ ಮಂಟಪಗಳನ್ನು ನೀವು ನಿಮ್ಮ ಮಕ್ಕಳ ಮದುವೆಗೆ ಹುಡುಕೊಳ್ತೀರಿ. ಪಾರ್ಕಿಂಗ್ ಜಾಸ್ತಿ ಇರಬೇಕು, ದೊಡ್ಡ ದೊಡ್ಡ ಜನ ಬರ್ತಾರೆ, ಗಂಡಿನ ಕಡೆಯವರು ಹಾಗಿದ್ದಾರೆ ಹೀಗಿದ್ದಾರೆ ಅಂದ್ಕೊಂಡು ಒಳ್ಳೆ ಕಲ್ಯಾಣ ಮಂಟಪ ನೋಡ್ತೀರಾ. ಜೊತೆಗೆ 2 ದಿನದ ಮದುವೆಗೆ ಕೆಲವರು ನಾನು ಕೇಳ್ಪಟ್ಟೆ 4 ರಿಂದ 5 ಕೋಟಿಯಷ್ಟು ಖರ್ಚು ಮಾಡಿದಾರಂತೆ. ಮದುವೆಗೆ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಇರಲಿ, ಅವರವರ ಆಸೆ ಅವರವರ ಶಕ್ತಿ ಅಂತ ಅಂದ್ಕೊಳ್ಳೋಣ. ಒಂದು ಮದುವೆ ಅಂತಂದರೆ ಕನಿಷ್ಠ ಈಗಿನ ಕಾಲದಲ್ಲಿ ಒಂದು 20 ರಿಂದ 25 ಲಕ್ಷ ಒಂದು ಅಂದಾಜಲ್ಲಿ ಬೇಕಾಗುತ್ತೆ ಅಂತ ಇಟ್ಕೊಳ್ಳೋಣ. ಅಂದರೆ ನೀವು ಒಡವೆ ಮತ್ತೊಂದು ಎಲ್ಲವನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಅಡುಗೆ ಛತ್ರ ಪ್ರತಿಯೊಂದು ಸೇರಿಸಿ ಹೇಳ್ತಾ ಇದ್ದೀನಿ. ಒಂದು 20 ರಿಂದ 25 ಲಕ್ಷ ನೀವು ಖರ್ಚು ಮಾಡಿ ನಿಮ್ಮ ಮಗಳ ಮದುವೆನ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತೀರ ಅಲ್ವಾ. ನೋಡಿ, ಮದುವೆ ಮನೆಯಲ್ಲಿ ನೀವು ಹೋದಾಗ ನೀವು ಅಬ್ಸರ್ವ್ ಮಾಡಿರ್ತೀರಿ, ಊಟಕ್ಕೆ ಕೂತಾಗ ಊಟವನ್ನು ಬಡಿಸಿರ್ತಾರೆ, ಅರ್ಧಂಬರ್ಧ ತಿಂದು ಹಾಗೇ ಬಿಟ್ಟೋಗಿರ್ತಾರೆ. ಲಕ್ಷಾಂತರ ಹಣ ಅಲ್ಲೇ ನಿಮಗೆ ವೇಸ್ಟ್ ಆಗೋಗಿರುತ್ತೆ. ಈ ರೀತಿ ಎಲ್ಲ ಮದುವೆ ಮನೆಯಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮದುವೆಗೆ ಬಂದವರಿಗೆ ನೀವು ರಿಟರ್ನ್ ಗಿಫ್ಟ್ ಅಂತ ಕೊಡುವಂತಹ ಒಂದು ಸಂಪ್ರದಾಯ ಈಗ ಬಂದಿದೆ. ಜೊತೆಗೆ ಮೊದಲು ಇತ್ತು ಅದು. ಅಂದರೆ ಮದುವೆಗೆ ಬರುವಂತಹ ನಮ್ಮ ಬಂಧುಗಳಿಗೆ, ತುಂಬ ಹತ್ತಿರದವರಿಗೆ ಸೀರೆ ಕೊಡೋದು, ಶರ್ಟ್ ಪೀಸ್ ಕೊಡೋದು, ಬಟ್ಟೆಯನ್ನು ಕೊಡೋದು, ಮಕ್ಕಳಿದ್ರೆ ಮಕ್ಕಳಿಗೆ ಡ್ರೆಸ್ಸನ್ನು ಉಡುಗೊರೆಯಾಗಿ ಕೊಡೋದು, ಇದೆಲ್ಲವೂ ಮೊದಲಿಂದನೂ ಇದೆ, ಅದು ಸಂಪ್ರದಾಯ ಇದೆ. ಹೀಗೆ ಕೊಡುವಾಗ ನಮ್ಮ ರಾಯರನ್ನು ಕೊಟ್ಬಿಟ್ರೆ ನೋಡಿ, ಮುದ್ದಾಗಿರೋ ಧ್ಯಾನದಲ್ಲಿರುವಂತಹ ನಮ್ಮ ರಾಯರನ್ನು ನೀವು ರಿಟರ್ನ್ ಗಿಫ್ಟ್ ಆಗಿ ಮದುವೆಗೆ ಬಂದವರಿಗೆ ಏನಾದರೂ ಕೊಟ್ಟರೆ ನೀವು, ನಮ್ಮ ರಾಯರು ಅವ್ರ ಮನೆ ಸೇರ್ಕೊಳ್ತಾರೆ. ನೋಡಿ, ಭಾಳ ವಿಶೇಷ ಏನು ಅಂತಂದರೆ, ನೀವು ಕೊಡುವಂತಹ ರಾಯರ ಫೋಟೋ ಯಾರ ಮನೆ ಹೋಗುತ್ತೋ ಅವರ ಮನೆಯಲ್ಲಿರುವಂತಹ ದಾರಿದ್ರ್ಯ ಕೂಡ ದೂರ ಆಗೋಗುತ್ತೆ. ಅವ್ರ ಕಷ್ಟ ಏನಿರುತ್ತೋ, ಅವ್ರ ತೊಂದರೆ ಏನಿರುತ್ತೋ ಗೊತ್ತಿಲ್ಲ. ಆದರೆ ನೀವು ಕೊಟ್ಟಂತಹ ರಾಯರ ಫೋಟೋ ಅವ್ರ ಮನೆಗೆ ಹೋದಾಗ, ಅಂದರೆ ರಾಯರೇ ಅವ್ರ ಮನೆಗೆ ಹೋಗಿರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿರುವಂತಹ ದಾರಿದ್ರ್ಯ ದೂರ ಆಗುತ್ತೆ. ಆ ದಾರಿದ್ರ್ಯ ದೂರ ಮಾಡಿದ ಪುಣ್ಯ ನಿಮಗೆ ಸಿಗುತ್ತೆ, ನೆನಪಿಟ್ಕೊಳ್ಳಿ. ಆದ್ದರಿಂದ ಯಾರ್ಯಾರು ಮಕ್ಕಳ ಮದುವೆಗೆ ರೆಡಿ ಆಗ್ತಾ ಇದ್ದೀರೋ ಅಂಥವರೆಲ್ಲರೂ ಕೂಡ ಕೇವಲ 70 ರೂಪಾಯಿ ಖರ್ಚಾಗುತ್ತೆ ಒಂದು ಫೋಟೋಗೆ. ನೀವು ಬಟ್ಟೆ ಕೊಡಿಸ್ತೀನಿ ಅಂತಂದರೆ ಕಡಿಮೆ ಅಂದರೆ 1,000 1,500 ಬೇಕು ಒಂದು ಕುಟುಂಬಕ್ಕೆ, ಒಂದು ಬಟ್ಟೆ ಏನೋ ಕೊಡ್ತೀನಿ ಅಂತ ಅನ್ನೋದಾದರೆ. ಆದರೆ ರಾಯರ ಫೋಟೋಗೆ ಕೇವಲ 70 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಫೋಟೋವನ್ನು ಲ್ಯಾಬಿಗೆ ತೊಗೊಂಡೋಗಿ ನನಗಿಷ್ಟು ಬೇಕು ಅಂಥೇಳಿ ಹೋಲ್ಸೇಲಲ್ಲಿ ನಿಮಗೆ ಮಾಡಿಕೊಟ್ರೆ 50 ರೂಪಾಯಿಗೆ ನಿಮ್ಗೆ ಒಂದು ರಾಯರ ಫೋಟೋನ ಅವ್ರು ಮಾಡಿಕೊಟ್ಬಿಡ್ತಾರೆ. ಫ್ರೇಮ್ ಹಾಕಿ ಲ್ಯಾಮಿನೇಷನ್ ಮಾಡಿಕೊಡ್ತಾರೆ. ಗ್ಲಾಸ್ ಬೇಡ, ಲ್ಯಾಮಿನೇಷನ್ ಮಾಡಿಸಿದರೆ ಸಾಕು. ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಅದರ ಮೇಲೆ ಏನೂ ಇರಬಾರ್ದು, ಇಂತಹ ಕುಟುಂಬದವ್ರು ಕೊಟ್ಟಿದ್ದಾರೆ ಅನ್ನೋದು ಹೆಸರು ಹಾಕೋದು ಅದೇನು ಮಾಡಿಸ್ಬಾರ್ದು. ನೀವು ರಾಯರಿರಬೇಕು ಅಷ್ಟೇ. ನಾವು ಮಾಡೋದು ರಾಯರಿಗೆ ಗೊತ್ತಾಗಬೇಕು, ತಗೊಂಡವ್ರಿಗೆ ಬೇರೆಯವ್ರಿಗೆ ಗೊತ್ತಾಗೋ ಅವಶ್ಯಕತೆ ಇಲ್ಲ. ಅವ್ರು ನೆನಪಿರುತ್ತೆ, ನಾವು ಇಂಥವ್ರ ಮದುವೆಗೆ ಹೋಗಿದ್ವಿ, ಅಲ್ಲಿ ರಾಯರು ಫೋಟೋನ ನಮಗೆ ಕೊಟ್ಟರು ಅಂತ ಅವ್ರು ನೆನಪಿಟ್ಕೋತಾರೆ. ಆದರೆ ಅವ್ರು ನೆನಪಿಟ್ಕೊಳ್ತಾರೋ ಇಲ್ವೋ ಅಂತ ನೀವು ರಾಯರ ಫೋಟೋ ಮೇಲೆ, ರಾಯರ ಮೇಲೆ ಹೆಸರುಗಳನ್ನೆಲ್ಲ ಬರೆಸೋದು, ಇಂತಹ ಕುಟುಂಬದವರು ಕೊಟ್ಟಿದ್ದು, ಉಡುಗೊರೆ ಕೊಟ್ಟಿದ್ದು ಅದೆಲ್ಲ ಮಾಡಬಾರ್ದು. ಕೇವಲ ರಾಯರಿರಬೇಕು. ಅಂತಹ ಫೋಟೋವನ್ನು ಮಾಡಿಸಿ ಮದುವೆಗೆ ಬಂದವರು ಎಲ್ಲರಿಗೂ ಒಂದೊಂದು, ಆತ್ಮೀಯರೆಲ್ಲರಿಗೂ ಒಂದೊಂದು ಫೋಟೋವನ್ನು ನೀವು ಉಡುಗೊರೆಯಾಗಿ ಕೊಟ್ಟರೆ
ನೀವು ಮದುವೆಯಲ್ಲಿ ಏನಾದರೂ ಒಂದು ಪಕ್ಷದಲ್ಲಿ ನಿಮಗೆ ಅಳತೆಯನ್ನು ಮೀರಿ ನೀವೇನಾದರೂ ಒಂದಷ್ಟು ಕೈ ಸಾಲವನ್ನು ಮಾಡಿಕೊಂಡಿದ್ರೆ ನೋಡಿ, ಒಂದೇ ವರ್ಷದಲ್ಲಿ ಆ ಸಾಲವನ್ನು ತೀರಿಸೋ ಶಕ್ತಿನ ರಾಯರು ನಿಮಗೆ ಕೊಟ್ಟೇ ಕೊಡ್ತಾರೆ. ನೀವು ಇದನ್ನು ಪ್ರಯತ್ನ ಮಾಡಿ ನೋಡಬೇಕು. ಜೊತೆಗೆ ನೀವು ರಾಯರಲ್ಲಿ ನಂಬಿಕೆ ಇಟ್ಟಿರಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಂಬಿಕೆ ಇಟ್ಟವರಿಲ್ಲವೋ ಗುರುಗಳ, ನಂಬದೇ ಕೆಡುವರುಂಟು ಅಂತ. ಯಾರು ರಾಯರನ್ನು ನಂಬಿ ಇಂತಹ ಪುಣ್ಯದ ಕೆಲಸಗಳನ್ನು ಮಾಡ್ತಾರೋ ಅಂಥವರ ಜೊತೆ ಸದಾಕಾಲ ರಾಯರಿರ್ತಾರೆ. ಆದ್ದರಿಂದ ಯಾರು ಮದುವೆಗೆ ಸಾಲ ಮಾಡಿರ್ತೀರೋ ಅಂಥವರು ಉಡುಗೊರೆಯಾಗಿ ರಾಯರ ಫೋಟೋವನ್ನು ಅವರಿಗೆ ಕೊಡಿ. ನಿಮಗೂ ಕಷ್ಟ ತೀರುತ್ತೆ. ಯಾರ ಮನೆಗೆ ಹೋಗ್ತಾರೋ ರಾಯರು ಅವ್ರಿಗೇನು ಕಷ್ಟ ಇರುತ್ತೋ ಅದು ತೀರುತ್ತೆ. ಜೊತೆಗೆ ರಾಯರು ಯಾರ ಮನೆಗೆ ಹೋಗ್ತಾರೋ ಆ ಮನೆ ಸಮೃದ್ಧವಾಗಿ ಹೋಗುತ್ತೆ. ನಾನು ಇವತ್ತು ಹೇಳಿದಂತಹ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಬಹಳ ವಿಶೇಷವಾಗಿರುತ್ತೆ. ಆ ವಿಶೇಷ ಸಂಚಿಕೆಯನ್ನು ನೀವು ನೋಡಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸಂಚಿಕೆ ಮುಗಿಸೋ ಮೊದಲು ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡುವಾಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಒತ್ತಿ, ಲೈಕ್ ಮಾಡಿ, ಹಾಗೆಯೇ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ನಿ ಸರಿ ಧನಿ ದ ಧನಿ ದ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮ ಗರಿ ಧನಿ ರೆ ಸರಿ ಧೂಮ್ ಧನ ಧನಿ ಧೀಮ್ ಧೂಮ್ ಧನ ಧೀಮ್ ಧೂಮ್